ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ಕಳೆದ ವಿಡಿಯೋದಲ್ಲಿ ದುರ್ಗೆಯ 3ನೇ ಅವತಾರ ಚಂದ್ರಘಂಟ ದೇವಿಯ ಬಗ್ಗೆ ತಿಳಿಸಿದ್ದೇವೆ. ಇವತ್ತಿನ ವಿಡಿಯೋದಲ್ಲಿ ದುರ್ಗೆಯ 4ನೇ ಅವತಾರ ಕೂಷ್ಮಾಂಡ ದೇವಿಯ ಬಗ್ಗೆ ತಿಳಿಸಿಕೊಡುತ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಕೂಷ್ಮಾಂಡ ಪದದ ಅರ್ಥ ಕು ಅಂದರೆ ಸಣ್ಣ, ಉಷ್ಮ ಅಂದರೆ ಶಕ್ತಿ ಹಾಗೂ ಅಂಡ ಅಂದರೆ ಭ್ರೂಣ. ಶಕ್ತಿಯ ಸಣ್ಣದೊಂದು ಭ್ರೂಣ ಎಂದು ಅರ್ಥ. ಸರಳವಾಗಿ ಅರ್ಥೈಸುವುದಾದರೆ ಇಡೀ ಬ್ರಹ್ಮಾಂಡವೆನ್ನುವ ಶಕ್ತಿಯನ್ನು ತನ್ನ ಒಡಲಿನಲ್ಲಿ ಇಟ್ಟುಕೊಂಡವಳು ಎನ್ನುವ ಅರ್ಥ. ಇಡೀ ಜಗದ ಸೃಷ್ಟಿಗೆ ಆದಿಮಾಯೆಯ ಅವತಾರವಾಗಿರುವ ಕೂಷ್ಮಾಂಡ ದೇವಿ ಕಾರಣೀಭೂತಳಾಗಿದ್ದಾಳೆ ಎನ್ನುವ ನಂಬಿಕೆ ಇದೆ. ಇಡೀ ಜಗತ್ತಿಗೆ ಜ್ಞಾನದ ಉಂಗಿರಣವನ್ನು ಪಸರಿಸಿದ ಈಕೆ ಸಿಂಹವಾಹಿನಿಯಾಗಿದ್ದು 8 ಕೈಗಳನ್ನು ಹೊಂದಿರುವ ಈಕೆಯನ್ನು ಅಷ್ಟಭುಜೆ ಎನ್ನುವ ಹೆಸರಿನಿಂದಲೂ ಕರೆಯುತ್ತಾರೆ. ವಿಶ್ವವೇ ಇಲ್ಲದೆ ಇದ್ದ ಸಂದರ್ಭ, ಇಡೀ ಬ್ರಹ್ಮಾಂಡ ಅಂಧಕಾರದಲ್ಲಿ ಮುಳುಗಿದ್ದ ಸಂದರ್ಭ, ಆದಿಮಾಯೆ ಮುಗುಳುನಗೆ ನಗುವಾಗ ಇಡೀ ಭೂಮಂಡಲವನ್ನು ಬೆಳಗುವ ಬೆಳಕಿನ ಕಿರಣವೊಂದು ಸೃಷ್ಟಿಯಾಗುತ್ತದೆ. ಆ ಕಿರಣ ಇಡೀ ಭೂಮಂಡಲವನ್ನು ಬೆಳಗಿಸಿ ಕ್ರಮೇಣ ಒಂದು ಹೆಣ್ಣು ರೂಪವನ್ನು ಪಡೆದುಕೊಳ್ಳುತ್ತದೆ. ಸದಾ ಮಂದಸ್ಮಿತಳಾಗಿರುವ ಆಕೆಯೇ ಕೂಷ್ಮಾಂಡ ದೇವಿ. ತನ್ನ ಮುಗುಳುನಗೆಯಲ್ಲಿ ಇಡೀ ಬ್ರಹ್ಮಾಂಡದ ಕತ್ತಲೆಯನ್ನು ದೂರ ಮಾಡಿ ಹೊಸ ಸೃಷ್ಟಿ ಕಾರ್ಯದಲ್ಲಿ ತೊಡಗುತ್ತಾಳೆ. ಭೂಮಿಯನ್ನು ಸೃಷ್ಟಿಸಿ ತ್ರಿಮೂರ್ತಿಗಳನ್ನು ಸೃಷ್ಟಿ ಮಾಡುತ್ತಾಳೆ. ಸೃಷ್ಟಿಸುವ, ಪಾಲಿಸುವ ಹಾಗೂ ಲಯ ಮಾಡುವ ಜವಾಬ್ದಾರಿಗಳನ್ನು ಅವರಿಗೆ ನೀಡುತ್ತಾಳೆ. ಗ್ರಹಗಳು, ನಕ್ಷತ್ರಗಳು ಹಾಗೂ ಗ್ಯಾಲಕ್ಸಿಗಳ ಅಸ್ತಿತ್ವವನ್ನು ತಂದಳು. ಹಾಗೂ ಬ್ರಹ್ಮಾಂಡದಲ್ಲಿ ಸಮತೋಲನವನ್ನು ಸಾಧಿಸಲು ಸೂರ್ಯ ಚಂದ್ರರನ್ನು ಸೃಷ್ಟಿ ಮಾಡುತ್ತಾಳೆ. ಅನಂತರ ಸೂರ್ಯನ ನಡುವೆ ತನ್ನನ್ನು ತಾನು ಕೇಂದ್ರೀಕರಿಸಿಕೊಳ್ಳುತ್ತಾಳೆ. ಕೆಲವೊಂದು ನಂಬಿಕೆಗಳ ಪ್ರಕಾರ ತ್ರಿಮೂರ್ತಿಗಳು ಆದಿಮಾಯೆಯನ್ನು ಪ್ರಾರ್ಥಿಸುವಾಗ ಆದಿಮಾಯೆ ಈ ಅವತಾರದಲ್ಲಿ ಕಾಣಿಸಿಕೊಂಡಿದ್ದಾಳೆ ಎನ್ನುತ್ತಾರೆ. ಈಕೆಯನ್ನು ಪೂಜಿಸುವುದರಿಂದ ಜೀವನದಲ್ಲಿ ಸರಿಯಾದ ದಾರಿ ತೋರಿಸಿ ಮನದ ದುಃಖಗಳನ್ನು ಮರೆಸಿ ಸದಾ ಸಂತಸವನ್ನು ದಯಪಾಲಿಸುತ್ತಾಳೆ. ಮುಂದಿನ ವಿಡಿಯೋದಲ್ಲಿ ದುರ್ಗೆಯ 5ನೇ ಅವತಾರ ಸ್ಕಂದಮಾತಾ ದೇವಿಯ ಬಗ್ಗೆ ತಿಳಿಸಿಕೊಡುತ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.